ಮಹಿಳೆಯರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಸುದ್ದಿ ಅಂತಲೇ ಹೇಳ್ಬಹುದು. ಗೃಹಲಕ್ಷ್ಮಿ ಸ್ಕೀಮ್ಗೆ ಸಂಬಂಧಪಟ್ಟಂತಹ ಹಾಗೆ ಎಲ್ಲ ಮಹಿಳೆಯರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಸುದ್ದಿ ಅಂತಲೇ ಹೇಳ್ಬಹುದು. ತಿಂಗಳು 2,000 ರೂಪಾಯಿ ತಗೋತಿರುವಂತಹ ಜೊತೆಗೆ ನಾವು ಹೊಸದಾಗಿ ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಹಾಕಬೇಕು ಅಂದ್ಕೊಂಡಿರುವಂತಹ ಹೆಣ್ಮಕ್ಳಿಗೆ ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇನ್ನೆರಡೇ ದಿನಗಳಲ್ಲಿ ಅರ್ಜಿಯನ್ನ ನೀವು ಹಾಕ್ಬೋದು. ಇನ್ನು ಈ ಅರ್ಜಿಯನ್ನ ಹಾಕೋದಕ್ಕೆ ಏನೇನ್ ಬೇಕೋ ಎಲ್ಲಾ ಸಹ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದೆ ಸರ್ಕಾರ. ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಅದು ಎಲ್ಲಾ ತರಹದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ನಿಮ್ಗೆ ಅರ್ಜಿಯನ್ನ ಹಾಕೋದಿಕ್ಕೆ ಸಹಾಯ ಆಗುವಂತೆ ಏನೇನ್ ಬೇಕು ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದೆ. ಇನ್ನು ಯಾವಾಗ ನೋಡಿದ್ರು ಗೃಹಲಕ್ಷ್ಮಿ ಅರ್ಜಿ ಹಾಕೋದಕ್ಕೆ ಹೋದ್ರೆ ಮಹಿಳೆಯರು ಗಂಟೆಗಟ್ಟಲೆ ಸೈಬರ್ ಸೆಂಟ್ರು ಅಥವಾ ಆಫೀಸ್ಗಳ ಮುಂದೆ ಕ್ಯೂನಲ್ಲಿ ನಿಂತ್ಕೋಬೇಕಾದಂತಹ ಜೊತೆಗೆ ಅವರು ಅನುಭವಿಸ್ತಾ ಇದ್ದಂತಹ ಕಷ್ಟ ಸರ್ಕಾರಕ್ಕೂ ಈಗ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಈ ಸಲ ಸರ್ಕಾರ ಒಂದು ಸ್ಟ್ರಾಂಗ್ ಆದಂತಹ ಡಿಸಿಷನ್ ಅನ್ನ ತಗೊಂಡಿದೆ. ಈ ಕೆಳಗಿನ ಒಂದು ಪ್ರಮುಖ ಮಾಹಿತಿಯನ್ನ ಕಡ್ಡಾಯವಾಗಿ ಅಂದ್ರೆ ನೀವು ಇಂಪಾರ್ಟೆಂಟ್ಲಿ ಈ ಒಂದು ಮಾಹಿತಿಗಳನ್ನ ಕೊಡ್ಲೇಬೇಕಾಗುತ್ತೆ. ಇದು ಯಾವುದೋ ಒಂದು ಮಾಹಿತಿ ಮಿಸ್ ಆದ್ರೂ ಸಹ ನಿಮ್ಗೆ ಗೃಹಲಕ್ಷ್ಮಿ ಮಿಸ್ ಆಗುವಂತಹ ಚಾನ್ಸ್ ಕೂಡ ಇದೆ. ಮಾಹಿತಿಗಳನ್ನ ಕೊಡ್ಲೇಬೇಕಾಗುತ್ತೆ. ಇದು ಯಾವುದೋ ಒಂದು ಮಾಹಿತಿ ಮಿಸ್ ಆದ್ರೂ ಸಹ ನಿಮ್ಗೆ ಗೃಹಲಕ್ಷ್ಮಿ ಮಿಸ್ ಆಗುವಂತಹ ಚಾನ್ಸ್ ಕೂಡ ಇದೆ. ಅರ್ಜಿದಾರರ ಹೆಸರು ಕಂಪಲ್ಸರಿ. ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಅಲ್ಲಿ ಏನ್ ಹೆಸರು ಇರುತ್ತೆ ಅದು ಸೇಮ್ ಇರಬೇಕು. ಏನೇನು ಡಿಫ್ರೆನ್ಸ್ ಕೂಡ ಅದ್ರಲ್ಲಿ ಇರಬಾರ್ದು. ಆಧಾರ್ ಕಾರ್ಡು ಮತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಆಲ್ರೆಡಿ ಹಾಕ್ಸಿರ್ತಿರಲ್ಲ ಅದರ ಒಂದು ಅಪ್ಲಿಕೇಶನ್ ಹೆಸರು ಡಿಫ್ರೆನ್ಸ್ ಇದ್ರೆ ಅದು ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ಆಮೇಲೆ ಪ್ರಸ್ತುತ ವಿಳಾಸ ಅಂದ್ರೆ ನೀವಿರುವಂತಹ ಮನೆ ಅಡ್ರೆಸ್. ಈಗ ನಾವು ಕೆಲವೊಬ್ರು ಕೇಳ್ತಿರ, ಲಾಸ್ಟ್ ವಿಡಿಯೋ ಮಾಡಿದಾಗ ಕೆಲವೊಬ್ರು ಕಾಮೆಂಟ್ ಅಲ್ಲಿ ಕೇಳಿದ್ರು, ಈಗ ಆಕಸ್ಮಿಕ ನಾವು ಬಾಡಿಗೆ ಮನೇಲಿ ಇರ್ತೀವಿ, ಅವರು ನಾವು ಮನೆ ಚೇಂಜ್ ಮಾಡಿದ್ರೆ ಏನ್ ಮಾಡೋದು, ಈಗ ಬೇರೆ ಮಾಡಿಸ್ಬೇಕಾದ್ರೆ ಒಂದು ಅಡ್ರೆಸ್ ಇರುತ್ತೆ ಮತ್ತೆ ಈಗ ಒಂದು ಅಡ್ರೆಸ್ ಇರುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಅಫ್ಕೋರ್ಸ್ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅಡ್ರೆಸ್ನ ಅಪ್ಡೇಟ್ ಮಾಡಿಸಿದ್ರೆ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶವನ್ನ ನಿಮ್ಗೆ ಕೊಡ್ತಾರೆ. ಗೃಹಲಕ್ಷ್ಮಿ ಒಂದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನೀವು ಚೇಂಜ್ ಮಾಡಿಸಿದ್ದು ಆಧಾರ್ ಕಾರ್ಡ್ ಅಡ್ರೆಸ್ಸು ನೀವಿರೋ ಮನೆ ಅಡ್ರೆಸ್ಸು ಸೇಮ್ ಇತ್ತಂದ್ರೆ ನಿಮ್ಗೆ ಅವಾಗ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಜೊತೆಗೆ ಆಧಾರ್ ಕಾರ್ಡ್ ವಿವರಗಳು ಕಂಪಲ್ಸರಿ ಕರೆಕ್ಟ್ ಆಗಿರ್ಬೇಕು. ಬ್ಯಾಂಕ್ ಖಾತೆ ಮಾಹಿತಿ ಅಂದ್ರೆ ನಮ್ಮ ರಾಜ್ಯದಲ್ಲೇ ಇರುವಂತಹ ಒಂದು ಚಾಲ್ತಿಯಲ್ಲಿರುವಂತಹ ಜೊತೆಗೆ ಆ ಬ್ಯಾಂಕ್ ಅಕೌಂಟ್ ಏನಿದೆ ಅದು ಆಧಾರ್ಗೆ ಲಿಂಕ್ ಆಗಿರ್ಬೇಕು. ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಕಂಪಲ್ಸರಿ ಆಗಿರ್ಬೇಕು. ಬ್ಯಾಂಕ್ ಖಾತೆಯ ಒಂದು ನಿಖರ ಮಾಹಿತಿಯನ್ನ ಕೊಡೋದಕ್ಕೆ ಕೂಡ ಗೌರ್ಮೆಂಟ್ ಸೂಚಿಸಿದೆ. ಇದನ್ನ ಕಂಪಲ್ಸರಿ ನೀವು ಕೊಡ್ಲೇಬೇಕು. ನಾನು ಈಗ ಏನೇನು ಹೇಳಿದ್ದೀನಿ ಅದೆಲ್ಲವನ್ನ ಸಹ ನೀವು ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಗೃಹಲಕ್ಷ್ಮಿನ ಪಕ್ಕಾ ಮಿಸ್ ಮಾಡ್ಕೊಳ್ತೀರಾ. ಮತದಾರರ ಗುರುತಿನ ಚೀಟಿ ವೋಟರ್ ಐ ಡಿ ಪಕ್ಕಾ ವೋಟರ್ ಐ ಡಿ ಇರಬೇಕಾಗುತ್ತೆ. ಅಂದ್ರೆ ವೋಟರ್ ಐ ಡಿ ಇಲ್ದವ್ರಿಗೂ ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ. ನಕಲಿ ಫಲಾನುಭವಿಗಳನ್ನ ತಡೆಯೋದಕ್ಕೆ ವೋಟರ್ ಐ ಡಿ ಸಂಖ್ಯೆಯನ್ನ ಕಡ್ಡಾಯವಾಗಿ ಅಲ್ಲಿ ನಮೂದಿಸಬೇಕಾಗತ್ತೆ. ಸ್ವಘೋಷಿತ ಜಾತಿ ಮಾಹಿತಿ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಮಾಹಿತಿ ಕೂಡ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ಕೊಡಬೇಕಾಗಬಹುದು. ಒಂದು ವೇಳೆ ಅರ್ಜಿದಾರರ ಬಳಿ ಸದ್ಯಕ್ಕೆ ಒಂದು ಅಧಿಕೃತ ಜಾತಿ ಪ್ರಮಾಣ ಪತ್ರ ಅಕಸ್ಮಾತ್ ಅದಿಲ್ಲದೆ ಹೋದ್ರೆ ಅವರು ಒಂದು ಸ್ವಘೋಷಿತ ಜಾತಿ ಮಾಹಿತಿಯನ್ನ ಎಂಟ್ರಿ ಮಾಡುವಂತಹ ಅವಕಾಶ ಕೂಡ ಇದೆ. ನಾವು ಈ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅಲ್ಲಿ ಎಂಟ್ರಿ ಕೂಡ ಮಾಡಬಹುದಾಗಿದೆ. ಎಷ್ಟೋ ಜನ ಎಜುಕೇಶನ್ ಇಲ್ಲದೆ ಇರೋರು ಇರ್ತಾರೆ. ಅಂತವ್ರಿಗೆ ಸ್ವತಃ ಹೋಗ್ಬಿಟ್ಟು ಅಲ್ಲಿ ಅರ್ಜಿಯನ್ನ ಹಾಕೋದಿಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಹಳ್ಳಿ ಕಡೆಯ ಬಡ ಗೃಹಲಕ್ಷ್ಮಿಯರು ಏನಿದ್ದಾರೆ ಅವ್ರಿಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಈಗ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಹಾಯಕ್ಕೆ ತಗೊಂಡು ಅರ್ಜಿಗಳನ್ನ ಹಾಕ್ಸೋದಿಕ್ಕೆ ಇಲಾಖೆ ಈಗ ತೀರ್ಮಾನವನ್ನ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಮೊಬೈಲ್ ಫೋನ್ಗಳಿಗೆ ವಿಶೇಷವಾದಂತಹ ಆ್ಯಪ್ ಒಂದನ್ನ ಇನ್ಸ್ಟಾಲ್ ಮಾಡ್ಲಾಗ್ತಾ ಇದ್ದಾರೆ. ಇನ್ನೇನು ಸರ್ಕಾರದಿಂದ ಇನ್ಸ್ಟಾಲ್ ಮಾಡ್ಕೊಡ್ತಾ ಇದ್ದಾರೆ ಅವರ ಒಂದು ಮೊಬೈಲ್ಗೆ. ಅವರೇ ನೇರವಾಗಿ ಫಲಾನುಭವಿಗಳ ಮನೆಗೆ ಭೇಟಿ ಕೊಡ್ತಾರೆ. ಜೊತೆಗೆ ಈ ಆ್ಯಪ್ ಮೂಲಕ ಈ ಆ್ಯಪ್ನಿಂದ ಸುಲಭವಾಗಿ ನಿಮಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಫೋನ್ನಲ್ಲಿ ತಂಬ್ ಮಷಿನ್ ಏನಿರುತ್ತೆ ಆ ವ್ಯವಸ್ಥೆ ಇರೋದಿಲ್ಲ. ಅಂದ್ರೆ ನೀವು ತಂಬನ್ನ ಇಟ್ಬಿಟ್ಟು ಆ ಅಪ್ಲಿಕೇಶನ್ಗೆ ಒಂದು ಏನ್ ವ್ಯವಸ್ಥೆ ಕೊಡ್ತಾರೆ ಅದು ಮೊಬೈಲ್ನಲ್ಲಿ ಕೊಡೋದಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅವರು ಒಂದು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕೊಟ್ಟಿರೋದಿಲ್ಲ ಮೊಬೈಲ್ನಲ್ಲಿ. ಹೀಗಾಗಿ ಈ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಮರು ಅರ್ಜಿಯಲ್ಲಿ
ತಾಂತ್ರಿಕತೆಯನ್ನ ಹೆಚ್ಚಿಸೋದಕ್ಕೆ ಒಂದು ಫೇಸ್ ರೆಕಗ್ನೈಸೇಷನ್ ಏನಿರುತ್ತೆ, ಅಂದ್ರೆ ಮುಖ ತೋರಿಸಿದ್ರೆ ಮೊಬೈಲ್ಗೆ ಮುಖ ತೋರಿಸಿದ್ರೆ ಸಾಕು, ನಿಮ್ಮ ಫೇಸ್ ರೆಕಗ್ನೈಸೇಷನ್ ಮೇಲೆ ಅಥವಾ ಒಂದು OTP ಒಂದು ಆಧಾರದ ಮೇಲೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರ ಈಗ ಗಂಭೀರವಾದಂತಹ ಪ್ರಯತ್ನವನ್ನ ನಡೆಸ್ತಾ ಇದೆ. ಹಾಗೆ ಇನ್ನೆರಡೇ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಕಂಪ್ಲೀಟ್ ಆಗಿ ನಿಮ್ಮ ಮನೆಗೆ ಭೇಟಿಯನ್ನ ಕೊಡ್ತಾರೆ, ಹಾಗೆ ಅರ್ಜಿಯನ್ನ ಹಾಕಿಸ್ತಾರೆ. ಇಲ್ಲಾಂದ್ರೆ ನೀವು ಗೃಹಲಕ್ಷ್ಮಿನ ಪಕ್ಕಾ ಮಿಸ್ ಮಾಡ್ಕೊಳ್ತೀರಾ. ಮತದಾರರ ಗುರುತಿನ ಚೀಟಿ, ವೋಟರ್ ID ಪಕ್ಕ ವೋಟರ್ ID ಇರಬೇಕಾಗುತ್ತೆ. ಅಂದ್ರೆ ವೋಟರ್ ID ಇಲ್ದವ್ರಿಗೂ ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ. ನಕಲಿ ಫಲಾನುಭವಿಗಳನ್ನ ತಡೆಯೋದಕ್ಕೆ ವೋಟರ್ ID ಸಂಖ್ಯೆಯನ್ನ ಕಡ್ಡಾಯವಾಗಿ ಅಲ್ಲಿ ನಮೂದಿಸಬೇಕಾಗತ್ತೆ. ಸ್ವಘೋಷಿತ ಜಾತಿ ಮಾಹಿತಿ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಮಾಹಿತಿ ಕೂಡ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ಕೊಡಬೇಕಾಗಬಹುದು. ಒಂದು ವೇಳೆ ಅರ್ಜಿದಾರರ ಬಳಿ ಸದ್ಯಕ್ಕೆ ಒಂದು ಅಧಿಕೃತ ಜಾತಿ ಪ್ರಮಾಣ ಪತ್ರ ಅಕಸ್ಮಾತ್ ಅದಿಲ್ಲದೆ ಹೋದ್ರೆ ಅವರು ಒಂದು ಸ್ವಘೋಷಿತ ಜಾತಿ ಮಾಹಿತಿಯನ್ನ ಎಂಟ್ರಿ ಮಾಡುವಂತಹ ಅವಕಾಶ ಕೂಡ ಇದೆ. ನಾವು ಈ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅಲ್ಲಿ ಎಂಟ್ರಿ ಕೂಡ ಮಾಡಬಹುದಾಗಿರುತ್ತೆ. ಈಗ ರೇಷನ್ ಕಾರ್ಡ್ನ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿರ್ತಾರೆ ಅವರು ಅಕಸ್ಮಾತ್ ಸತ್ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಅರ್ಜಿಯನ್ನ ಅವರ ಹೆಸರಲ್ಲಿ ಹಾಕುವಂತಹ ಅವಕಾಶ ಇರೋದಿಲ್ಲ. ಅಂದ್ರೆ ಈಗ ಆಲ್ರೆಡಿ ನೀವು ಗೃಹಲಕ್ಷ್ಮಿ ಮಾಡಿಸಿರ್ತೀರಾ, ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ, ಅವ್ರು ವಯಸ್ಸಾಗಿರೋಂಥ ಅವ್ರು ಆಲ್ರೆಡಿ ಸತ್ತೋಗಿರ್ತಾರೆ. ಅವ್ರು ಇಲ್ಲದೆ ಹೋದ್ರೆ ಅವ್ರದೇ ಹೆಸರಲ್ಲಿ ನೀವು ಕಂಪಲ್ಸರಿ ಮಾಡ್ಸಕ್ ಆಗಲ್ಲ. ಅವಾಗ ನೀವು ಏನ್ ಮಾಡ್ಬೇಕಾಗುತ್ತೆ ಗೊತ್ತಾ, ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿನ ಪಕ್ಕಾ ಚೇಂಜ್ ಮಾಡಿಸ್ಬೇಕಾಗುತ್ತೆ. ನೀವು ಚೇಂಜ್ ಮಾಡಿಸ್ತಾಳೆ ಹೇಳ್ಬಿಟ್ಟು ಗೃಹಲಕ್ಷ್ಮಿಗೆ ಡೈರೆಕ್ಟ್ ಅಪ್ಲಿಕೇಶನ್ ಹಾಕ್ಬೇಕಾರೆ, ಇಲ್ಲ ನಮ್ಮ ಅತ್ತೆ ಸತ್ತೋಗೋರೆ, ನನ್ನ ಅಮ್ಮ ಸತ್ತೋಗಿದ್ದಾರೆ, ನನ್ನ ಹೆಸರು ಹಾಕೊಳ್ಳಿ, ನಾನು ಅವ್ರ ಸೊಸೆ, ನಾನು ಅವ್ರ ಮಗಳು ಅಂತ ಹೇಳ್ಬಿಟ್ಟು ನೀವು ಡೈರೆಕ್ಟ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಹೆಸರನ್ನ ಹಾಕುವಂತ ಇಲ್ಲ, ಅಲ್ಲಿ ಅಂತ ಅವಕಾಶ ಇರೋದಿಲ್ಲ. ನೀವು ರೇಷನ್ ಕಾರ್ಡ್ ಅಲ್ಲಿ ಪಕ್ಕಾ ನಿಮ್ಮ ಹೆಸರನ್ನ ಹೆಡ್ ಆಫ್ ದ ಫ್ಯಾಮಿಲಿ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ಅದಾದ್ಮೇಲೆ ನೀವು ಅರ್ಜಿಯನ್ನ ಗೃಹಲಕ್ಷ್ಮಿಗೆ ಹಾಕ್ಬೇಕಾಗುತ್ತೆ. ಆದ್ರೆ ಒಂದು ನಿಯಮಾವಳಿ ಏನಿದೆ, ಗೌರ್ಮೆಂಟ್ ಒಂದು ನಿಯಮಾವಳಿ ಏನಿದೆ ಅದ್ರ ಪ್ರಕಾರ ಅದೇ ರೇಷನ್ ಕಾರ್ಡ್ ನಲ್ಲಿರುವಂತಹ ಅಂದ್ರೆ ಸೊಸೆ ಅಥವಾ ಮಗಳಿಗೆ ಯೋಜನೆಯನ್ನ ವರ್ಗಾಯಿಸುವಂತಹ ಅವಕಾಶ ಕೊಡುತ್ತೆ. ಬಟ್ ನೀವು ರೇಷನ್ ಕಾರ್ಡ್ ಅಲ್ಲಿ ಪಕ್ಕ ನಿಮ್ ಡೇಟ್ ಆಫ್ ದ ಫ್ಯಾಮಿಲಿ ನೇಮ್ನ ಚೇಂಜ್ ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ. ಹಾಗೆ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅಥವಾ GST ಕಟ್ಟೋರು, ಫೈಲ್ ಮಾಡುವಂತಹ ಕುಟುಂಬದ ಮಹಿಳೆಯರೇನಿರ್ತಾರೆ ಆ ಮಹಿಳೆಯರಿಗೆ ಈ ಯೋಜನೆಯಡಿ ಯಾವುದೇ ರೀತಿಯಾದಂತಹ ಅವಕಾಶ ಪಕ್ಕ ಇರೋದಿಲ್ಲ, ಅವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಇನ್ನು ಮೃತಪಟ್ಟವರ ಹಾಗೆ ಅನರ್ಹರ ಖಾತೆಗಳಿಗೆ ಹಣ ಹೋಗೋದನ್ನ ತಡೆದು ಯಾರು ಅರ್ಹರಿರ್ತಾರೋ ಹಾಗೆ ಬಡ ಹೆಣ್ಮಕ್ಳಿಗೆ ತೊಂದರೆಯಾಗದಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣವನ್ನ ತಲುಪಿಸುವಂತಹ ಉದ್ದೇಶದಿಂದ ಈ ಒಂದು ಕ್ಲೀನ್ ಆ್ಯಪ್ ಪ್ರಕ್ರಿಯೆಯನ್ನ ಸರ್ಕಾರ ಹಮ್ಮಿಕೊಂಡಿದೆ. ಅದರಿಂದ ಎಲ್ಲಾ ಗೃಹಲಕ್ಷ್ಮಿಯರು ಏನೇನು ಅಗತ್ಯ ದಾಖಲೆಗಳಿರುತ್ತೆ ಅದೆಲ್ಲವನ್ನ ಸಹ ರೆಡಿ ಮಾಡಿಟ್ಕೊಂಡು ರೆಡಿಯಾಗಿರಿ. ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸರ್ಕಾರದಿಂದ ನಿಮ್ಮ ಮನೆಗೆ ಬಂದು ಅಪ್ಲಿಕೇಶನ್ ಅನ್ನ ತಗೊಳ್ತಾರೆ. ಅಕಸ್ಮಾತ್ ನಿಮ್ಮ ಮನೆಗೆ ಬರೋದು ಸ್ವಲ್ಪ ಡಿಲೇ ಆದ್ರೂ ಸರಿ, ನೀವು ಗ್ರಾಮವನ್ನು, ಬೆಂಗಳೂರನ್ನು, ಎಲ್ಲಾದ್ರೂ ಕರ್ನಾಟಕವನ್ನು ಎಲ್ಲಾದ್ರೂ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನೋದಕ್ಕಿಂತ ಇದು ವೆರಿಫಿಕೇಶನ್ ಅಂತ ಹೇಳ್ಬೋದು. ಹೊಸ ಅಪ್ಲಿಕೇಶನ್ ಹಾಕ್ಸ್ಕೊಂಡಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದನ್ನ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಗೃಹಲಕ್ಷ್ಮಿ ಮಿಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಎಲ್ಲಾ ಡಾಕ್ಯುಮೆಂಟ್ಸ್ ಏನೇನು ನಾನೀಗ ಹೇಳಿದ್ನಲ್ಲ, ಎಲ್ಲಾ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಂಡು ನೀವು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ.